ಈ ದಿನ ಅಂದರೆ 21/7/2016 ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಸ್ಥಾನಕ್ಕೆ ಸಂಘದ ನಿಬಂಧನೆ 736 ಪ್ರಕಾರ 2ನೇ 30 ತಿಂಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರಿನ ಮುಂದೆ ನಮೂದಿಸಿರುವ ಪದಾಧಿಕಾರಿಗಳ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾದ ವೆಂಕಟೇಶ್ ಪಾಪಣ್ಣಾದ ನಾನು ಈ ಮೂಲಕ ಘೋಷಿಸುತ್ತೇನೆ. ಚುನಾಯಿತರಾದ ಅಭ್ಯರ್ಥಿಗಳ ಹೆಸರು ಮತ್ತು ಅವರ ಸ್ಥಾನಗಳ ವಿವರ: ಡಾಕ್ಟರ್ ಅಪ್ಪಾಜಿಗೌಡ ಅಧ್ಯಕ್ಷರು, ಶ್ರೀ CN ಶಶಿಕಿರಣ್ ಉಪಾಧ್ಯಕ್ಷರು, ಶ್ರೀ N ಪ್ರಸನ್ನ ಉಪಾಧ್ಯಕ್ಷರು, ಶ್ರೀ ಹುಲ್ಲೂರು ಸಿ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ, ಶ್ರೀ HM ನಾರಾಯಣಮೂರ್ತಿ ಸಹಾಯಕ ಕಾರ್ಯದರ್ಶಿ ಮತ್ತು ಶ್ರೀ DCK ಕಾಳೇಗೌಡ ಖಜಾಂಚಿ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆಂದು ಮತ್ತೊಮ್ಮೆ ಘೋಷಿಸುತ್ತೇನೆ. ನೋಡಿ, ಕಾರ್ಯಕಾರಿ ಸಮಿತಿಗೆ ನಡೆದ 2014/5/1 ನಡೆದ ಚುನಾವಣೆಯ ಈ ಕಾರ್ಯಕಾರಿ ಸಮಿತಿ ಅವಧಿಗೆ 30 ತಿಂಗಳ 2ನೇ ಅವಧಿಗೆ ಚುನಾವಣೆಯನ್ನು ತಾರೀಕು 16/7/2016 ಘೋಷಣೆಯಾಗಿದ್ದು 21/7/2016 10 ಗಂಟೆಗೆ ಸಭೆಯನ್ನು ಕರೆಯಲಾಗಿತ್ತು. ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಚುನಾವಣಾ ವೇಳಾಪಟ್ಟಿಯಂತೆ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಪರಿಶೀಲನೆ, ಅರ್ಹ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ, ವಾಪಸ್ ಪಡೆಯಲು ಸಮಯ ನಿಗದಿ ಇವೆಲ್ಲ ಪ್ರಕ್ರಿಯೆಗಳನ್ನು ಮಾಡಿ ಚುನಾವಣಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಈ ಪ್ರಕ್ರಿಯೆಯನ್ನು ಮುಗಿಸಿ ಪದಾಧಿಕಾರಿಗಳ ಸ್ಥಾನಕ್ಕೆ ಆಯ್ಕೆಯನ್ನು ಘೋಷಿಸಿದರು. ಪ್ರತಿನಿಧಿಗಳಿಗೆ ನಮಸ್ಕಾರಗಳು. ಈ ದಿನ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ಏನು ಈ ಸ್ಟೇಜ್ ಮೇಲೆ ಕುಳಿತಿದ್ದೀವಿ, ಇವ್ರನ್ನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸುತ್ತಾ, ಇಲ್ಲಿ ಒಬ್ಬರು ಅಧ್ಯಕ್ಷರು, ಇಬ್ಬರು ಉಪಾಧ್ಯಕ್ಷರುಗಳು, ಒಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಇನ್ನೊಬ್ಬರು ಜಂಟಿ ಕಾರ್ಯದರ್ಶಿಗಳಾಗಿ ಹಾಗೂ ಖಜಾಂಚಿಯಾಗಿ ಚುನಾವಣೆ ನಡೆದಿದೆ. ಇದ್ರ ಜೊತೆಗೆ ಇಡೀ ಕಾರ್ಯಕಾರಿ ಸಮಿತಿಯ ಆದೇಶದಂತೆ ಒಬ್ಬರು ವರ್ಕಿಂಗ್ ಪ್ರೆಸಿಡೆಂಟ್ ಅವ್ರನ್ನೂ ಕೂಡ ನಾವು ಈ ದಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. CN ಬಾಲಕೃಷ್ಣ ಅವರು ಒಕ್ಕಲಿಗರ ಸಂಘದ ಕಾರ್ಯಾಧ್ಯಕ್ಷರಾಗಿ ಈ ದಿನ ಕಾರ್ಯಕಾರಿ ಸಮಿತಿ ಅವ್ರನ್ನ ಆರಿಸ್ಕೊಂಡಾರೆ. ಸೊ ಇದು ಕಾರ್ಯಕಾರಿ ಸಮಿತಿಯಿಂದ ಈ ದಿನ ನಡೆದಂಥ ಪ್ರಕ್ರಿಯೆಗಳು. ಸೊ ಇದ್ರ ಬಗ್ಗೆ ನಾವು ಈಗ ಕೆಲವು ಚುನಾವಣೆ ಘೋಷಣೆ ಮಾಡಿ ಸುಮಾರು 9-10 ದಿನಗಳಾಯಿತು. ಕೆಲವು ಊಹಾಪೋಹಗಳು ಎದ್ದಿವೆ. ನಮ್ಮ ವಿರೋಧಿ ಬಣ ಅಂತ ನಾನು ಕರೀಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ವಿರೋಧಿ ಬಣ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಕಾರ್ಯಕಾರಿ ಸಮಿತಿಯ ಸದಸ್ಯರು. ಕೆಲವರು ಈ ದಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದಾಗಿತ್ತು. ಇದು ಡೆಮಾಕ್ರೆಟಿಕ್ ಸಿಸ್ಟಮ್. ಇದು 35 ಜನ ಕಾರ್ಯಕಾರಿ ಸಮಿತಿಯ ಸಮಿತಿ. ಇದರಲ್ಲಿ ಯಾರು ಬಹುಮತದ ಬೆಂಬಲವನ್ನು ಪಡೀತಾರೆ ಅವರು ಒಂದು ಪದಾಧಿಕಾರಿಯ ಸ್ಥಾನವನ್ನು ಪಡೀಬಹುದು. ಇದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ವ್ಯವಸ್ಥೆ. ಸೊ ಹೀಗಾಗಿ ಕೆಲವು ಇದು
ಈಗ ಇದ್ದಂಥ ಆಡಳಿತ ಸಮಿತಿ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅಂತ ಕೆಲವು ಮಾಧ್ಯಮಗಳಲ್ಲಿ ಕೂಡ ಬಿತ್ತರಿ ಪ್ರಚಾರವಾಯಿತು. ಈ ದಿನ ನಾನು ಅಧ್ಯಕ್ಷನಾಗಿ 2.5 ವರ್ಷಗಳು ಸಂದಿವೆ. ಈ 2.5 ವರ್ಷಗಳಲ್ಲಿ ನಾನು ಏನೇನು ಕಾರ್ಯಗಳನ್ನು ಈ ಸಂಘದ ಪರವಾಗಿ ಇಡೀ ಕಾರ್ಯಕಾರಿ ಸಮಿತಿಯ ಪರವಾಗಿ ನಾವು ನಿರ್ವಹಿಸಿದ್ದೇವೆ ಅಂತೇಳ್ಬಿಟ್ಟು ಈ ದಿನ ಕೆಲವು ಚುಟುಕಗಳನ್ನು ತಮಗೆ ಕೆಲವು ಭಾಗಗಳನ್ನು ತಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮಂಡ್ಯದಲ್ಲಿ 6.5 ಕೋಟಿ ರೂಪಾಯಿನಲ್ಲಿ ಒಕ್ಕಲಿಗರ ಸಮಾಜದ ಬಡ ವಿದ್ಯಾರ್ಥಿನಿಯರಿಗೆ ಕಟ್ಟಿಸಿರುವಂಥ ಒಂದು ವಿದ್ಯಾರ್ಥಿ ನಿಲಯ, ಉಚಿತ ವಿದ್ಯಾರ್ಥಿ ನಿಲಯ ಕೆಲವೇ ತಿಂಗಳುಗಳಲ್ಲಿ, ಬಹುಶಃ ಮುಂದಿನ ತಿಂಗಳಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆಯೇ ಸಮಾಧಾನ ಶಿವಮೊಗ್ಗದ ಕಂಪ್ಯೂಟರ್ ಕೊಡ್ತಾರೆ ಒಂದೊಂದಾಗಿ. ಅದು ಅಕ್ಟೋಬರ್. ಮೈಸೂರು ನಗರದಲ್ಲಿ 2ನೇ ವಿದ್ಯಾರ್ಥಿ ನಿಲಯ, 300 ಹೆಣ್ಮಕ್ಳು, 2ನೇ ವಿದ್ಯಾರ್ಥಿ ನಿಲಯ, ಸುಮಾರು 400 ಜನ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ನಿಲಯವನ್ನು ಕಟ್ಟಿಸ್ತಾ ಇದ್ದೇವೆ. ಅದು ಅಕ್ಟೋಬರ್ ಕಂಪ್ಲೀಟ್ ಆಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಉದ್ಘಾಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು ಕೂಡ 5.5 ಕೋಟಿ ಪ್ರಾಜೆಕ್ಟ್. ಅದು ಶಿವಮೊಗ್ಗ ನಗರದಲ್ಲಿ, ಅದು ಕಂಪ್ಲೀಟ್ ಆಗಿದೆ. ಶಿವಮೊಗ್ಗ ನಗರದಲ್ಲಿ ಇನ್ನೇನು 2 ತಿಂಗಳಲ್ಲಿ ಇದು ಉದ್ಘಾಟನೆಗೊಳ್ಳಲಿದೆ. ಇದು ಕೂಡ 200 ವಿದ್ಯಾರ್ಥಿನಿಯರಿಗಾಗಿ ನಿರ್ಮಿಸಿರುವಂಥ ಹಾಸ್ಟೆಲ್. ಇದು ಕೂಡ 4 ಕೋಟಿಯ ಪ್ರಾಜೆಕ್ಟ್. ಇದು 4 ಕೋಟಿಯ ಪ್ರಾಜೆಕ್ಟ್. ಹಾಸನ ನಗರದಲ್ಲಿ ಹಾಸನ ನಗರದಲ್ಲಿ ಸುಮಾರು 300 ವಿದ್ಯಾರ್ಥಿನಿಯರಿಗೆ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ನಿರ್ಮಿಸುತ್ತಿರುವ ಕಟ್ಟಡ. ಇದು ಕೂಡ ಇನ್ನೆರಡು ತಿಂಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ. 6 ಕೋಟಿ ಅಂದಾಜು ವೆಚ್ಚ. ಇದು ಕೂಡ 6 ಕೋಟಿಯ ಅಂದಾಜು ವೆಚ್ಚ. ಇದರ ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿ ಕೂಡ ಒಂದು ಉಚಿತ ವಿದ್ಯಾರ್ಥಿ ನಿಲಯವನ್ನು ನಾವು ಕಟ್ಟಿಸ್ತಾ ಇದ್ದೇವೆ. ಇದು ಕೂಡ ಇನ್ನೊಂದು 3 ಅಥವಾ 4 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ. ಸ್ವಲ್ಪ ಸಂಘದ ವತಿಯಿಂದ ನಡೆಯುತ್ತಿರುವ ಮೆಡಿಕಲ್ ಕಾಲೇಜಿಗಾಗಿ 3 ಕಟ್ಟಡಗಳನ್ನು ಕಟ್ಟಿಸ್ತಾ ಇದ್ದೇವೆ. ಸ್ಟಾಫ್ ಕ್ವಾರ್ಟರ್ಸ್ ಅಂತೇಳಿ 3 ಬಿಲ್ಡಿಂಗ್ಗಳನ್ನು ನಾವು ನಿರ್ಮಿಸ್ತಾ ಇದ್ದೇವೆ. ಇದೊಂದು ಇಲ್ಲೇನೆ ಬನಶಂಕರಿ 2ನೇ ಸ್ಟೇಜ್. ಬನಶಂಕರಿ 2ನೇ ಸ್ಟೇಜ್ನಲ್ಲಿ ಸ್ಟಾಫ್ ಕ್ವಾರ್ಟರ್ಸ್. ಹಾಂ, ಸುಮಾರು ಸ್ಟಾಫ್ ಕ್ವಾರ್ಟರ್ಸ್ಗೆ ಸುಮಾರು 20 ಕೋಟಿಗಳ ಪ್ರಾಜೆಕ್ಟ್. ಅದು 3 ಸ್ಟಾಫ್ ಕ್ವಾರ್ಟರ್ಸ್ ಇದೆ. ಸುಮಾರು 70 ಜನ ಸ್ಟಾಫ್ಗಳು, ಮೆಡಿಕಲ್ ಕಾಲೇಜಿನ ವೈದ್ಯರಿರ್ಬೋದು, ದಾದಿಯರಿರ್ಬೋದು, ಇವರಿಗೆ ಸ್ಟಾಫ್ ಕ್ವಾರ್ಟರ್ಸನ್ನು ನಾವು ನಿರ್ಮಿಸ್ತಾ ಇದ್ದೇವೆ. ಇವು ಇನ್ನು ಕೆಲವೇ ತಿಂಗಳುಗಳಲ್ಲಿ ಇವು ಕೂಡ ಪೂರ್ಣಗೊಳ್ಳಿದೆ. ಇದು ತುಮಕೂರ್ದು 2ನೇ ಹಾಸ್ಟೆಲ್ 5.25 ಕೋಟಿ. ತುಮಕೂರಿನಲ್ಲಿ ಈಗಾಗಲೇ ಒಂದು ಒಂದು 2-3 ತಿಂಗಳ ಹಿಂದೆ ತೆಗೆದಂಥ ಫೋಟೋಗ್ರಫಿ ಇದು. ಅಡಿಪಾಯವನ್ನು ತೆಗೆಯುವಂಥ ಸಂದರ್ಭದಲ್ಲಿ ಈಗಾಗಲೇ ಒಂದು ಮಟ್ಟ ತಲುಪಿದೆ. ತುಮಕೂರಿನಲ್ಲಿ ಕೂಡ 2ನೇಯ ವಿದ್ಯಾರ್ಥಿಗಳಿಗಾಗಿ, ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಇದೆ. ವಿದ್ಯಾರ್ಥಿಗಳಿಗೋಸ್ಕರ ಹಾಸ್ಟೆಲನ್ನು ನಿರ್ಮಿಸ್ತಾ ಇದ್ದಾರೆ. ಶ್ರೀಗಂಧ ಕಾವಲು ಡಿಗ್ರಿ ಕಾಲೇಜ್ 266. ಶ್ರೀಗಂಧ ಕಾವಲಲ್ಲಿ ಒಂದು ಡಿಗ್ರಿ ಕಾಲೇಜ್ ಕೂಡ ನಾವು 3.5 ಕೋಟಿ ವೆಚ್ಚದಲ್ಲಿ ಡಿಗ್ರಿ ಕಾಲೇಜ್ ಕೂಡ ಕಟ್ಟಡ ನಡೀತಾ ಇದೆ. ಹಾಗೆ 6 ಕೋಟಿ 30 ಲಕ್ಷ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ನಗರದಲ್ಲಿ 6.5 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಡೀತಾ ಇದೆ. ಅದು ಕೂಡ ವಿದ್ಯಾರ್ಥಿನಿಯರಿಗಾಗಿ ನಿರ್ಮಿಸುತ್ತಿರುವಂಥ ಒಂದು ವಿದ್ಯಾರ್ಥಿ ನಿಲಯ. ಇದರ ಜೊತೆಗೆ ಒಕ್ಕಲಿಗರ ಸಂಘದ ವತಿಯಿಂದ 300 ಹಾಸಿಗೆ ಉಳ್ಳಂಥ ಒಂದು ಆಸ್ಪತ್ರೆಯನ್ನು ಇದೇ ಶ್ರೀಗಂಧದ ಕಾವಲಲ್ಲಿ
ಹಿಂದೆ ಮುಖ್ಯಮಂತ್ರಿಯಾಗಿ ಭಾಳಷ್ಟು ಸೇವೆ ಸಲ್ಲಿಸಿರುವಂಥ ಕೆಂಗಲ್ ಹನುಮಂತಯ್ಯ ಅವರ ಹೆಸರಿನಲ್ಲಿ KH ಹನುಮಂತಯ್ಯ ಆಸ್ಪತ್ರೆ ಅಂಥೇಳಿ ನಾವು ಅದು ಕೂಡ ಆಗಸ್ಟ್ ತಿಂಗಳಲ್ಲಿ ನಾವು ಉದ್ಘಾಟನೆಯನ್ನು ಮಾಡಲಿದ್ದೇವೆ. ಸುಮಾರು 7 ಕೋಟಿ ಇಷ್ಟು ಸುಮಾರು ಅದು ಕೂಡ ಒಂದು 7 ಕೋಟಿ ವೆಚ್ಚದಲ್ಲಿ ಹೊಸ ಕಟ್ಟಡ ಮತ್ತು ಹಳೆ ಕಟ್ಟಡ ಎರಡೂ ಸೇರಿಸಿ 300 ಬೆಡ್ಡಿನ ಹಾಸಿಗೆಯನ್ನು ಉಳ್ಳಂತಹ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ನಾವು ಉದ್ಘಾಟಿಸ್ತಾ ಇದ್ದೇವೆ. ಮುಂದಿನ ತಿಂಗಳು ಉದ್ಘಾಟನೆ. ಇಷ್ಟು ಕೆಲಸಗಳು ನಾನು ಅಧಿಕಾರ ತೆಗೆದುಕೊಂಡ ನಂತರ ಒಕ್ಕಲಿಗರ ಸಂಘದ ವತಿಯಿಂದ ಮಾಡಿರುವಂಥ ಕೆಲಸಗಳು ಇನ್ನೂ ಕೂಡ ಭಾಳಷ್ಟು ಕೆಲಸಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೇ ಚಿಕ್ಕಬಳ್ಳಾಪುರದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಹಾಸ್ಟೆಲನ್ನು ಕಟ್ಟಿಸಬೇಕು ಅಂತೇಳಿ ಎಸ್ಟಿಮೇಟ್ ನಡೀತಾ ಇದೆ. ಚಿತ್ರದುರ್ಗದಲ್ಲಿ ಕೂಡ ರಾಜ್ಯದ ಒಕ್ಕಲಿಗರ ಸಂಘದ ವತಿಯಿಂದ ಹಾಸ್ಟೆಲನ್ನು ಮಾಡಬೇಕು ಅಂಥೇಳಿ ನಾವು ಈಗಾಗಲೇ ಎಲ್ಲ ಸೈಟನ್ನು ಹೊಂಚುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಕೋಲಾರ, ಕೂರ್ಗ್. ಕೋಲಾರದಲ್ಲಿ ಕೂಡ ಹಾಸ್ಟೆಲನ್ನು ನಿರ್ಮಿಸುವಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಇದ್ರ ಜೊತೆಗೆ ನಾವು ಈ ವರ್ಷ ಎಲ್ಲ ಸಂಸ್ಥೆಗಳಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜು ಮತ್ತು ಡೆಂಟಲ್ ಕಾಲೇಜುಗಳಲ್ಲಿ CETಯಿಂದ ಬಂದಂಥ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ 10 ಜನ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಕೊಡುವಂಥ ಸಿಸ್ಟಮನ್ನು ಈ ಸಾರಿ ಮಾಡಿದ್ದೀವಿ. CETಯಿಂದ ಬಂದಂಥ 10,000 ವರ್ಷಕ್ಕೆ 10,000ಕ್ಕಿಂತ ಕಡಿಮೆ ಆದಾಯ ಇರುವಂಥ ಕುಟುಂಬಗಳಿಂದ ಬರುವಂಥ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವರು ಏನು ಶಾಲೆ ಕಟ್ಟಿದ್ರು ಫೀಸು ಅದನ್ನು ರಿಟರ್ನ್ ಮಾಡಿದ್ದೇವೆ. ಮುಂದಿನ 5 ವರ್ಷ ಅವರು ಯಾವುದೇ ಫೀಸ್ ಇಲ್ದಿರ ಅವರು ಕೋರ್ಸನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ಈ ಥರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಅವೆಲ್ಲ ಸುಳ್ಳು, ಅವೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಅವು ನಿಜ ಸಂಗತಿಗಳೆಲ್ಲ. ಈಗ ಯಾವುದೇ ಚುನಾವಣೆಗಳಲ್ಲಿ ನಡೆದರೆ ನಮ್ಮ ಯಾರು ನಾಯಕರಿರ್ತಾರೆ ಅಥವಾ ಒಂದು ಗುಂಪಿರ್ತದೆ, ಆ ಗುಂಪನ್ನು ಐಸೋಲೇಟ್ ಮಾಡಿಕೊಳ್ಳುವಂಥದ್ದು ಸಾಮಾನ್ಯವಾಗಿ ನಡೆಯುತ್ತೆ. ಹಾಗಾಗಿ ಇದೇನು ಯಾವುದೇ ದುಂದು ವೆಚ್ಚ ಅಥವಾ ಯಾವುದೇ ವೆಚ್ಚವನ್ನು ಇಟ್ಟುಕೊಂಡು ಇದನ್ನು ಮಾಡಿದ್ದಲ್ಲ. ಯಾರಿಗೂ ನಾವು ದುಡ್ಡು ಕೊಡುವಂಥ ಪ್ರಶ್ನೆ ಉದ್ಭವ ಆಗಿಲ್ಲ. ಎಲ್ಲರೂ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು. ಇಲ್ಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ ನಾವು ದುಡ್ಡು ಕೊಟ್ಟು ಇದು ವಿದ್ಯಾಸಂಸ್ಥೆಗಳನ್ನು ನಡೆಸುವಂಥ ಒಂದು ಸಂಸ್ಥೆ. ಇಂತಹ ಸಂಸ್ಥೆಗಳಲ್ಲಿ ನಾವು ದುಡ್ಡು ಕೊಟ್ಟು ಅಧಿಕಾರ ಹಿಡಿಯುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸೊ ಹಾಗಾಗಿ ಯಾರೇ ಇರಲಿ ಅವರು ದುಡ್ಡು ಕೊಟ್ಟು ಸದಸ್ಯರನ್ನು ಕೊಂಡುಕೊಂಡಿದ್ದಾರೆ ಅನ್ನುವಂಥ ಮಾತು ಸತ್ಯಕ್ಕೆ ದೂರವಾದ ಮಾತು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಪ್ರಶ್ನೆ ಮುಗಿಸ್ಬಿಡ್ತೀನಿ. ಇದಲ್ಲದೆ ಇವತ್ತೇನು ನೀವು ಆಯ್ಕೆಯಾಗಿದ್ರು ಕೂಡ ಸಂಜೆ 6 ಗಂಟೆ ಒಳಗಡೆ ನಿಮ್ಮ ಎಲ್ಲರ ರಾಜೀನಾಮೆ ಪತ್ರವನ್ನು ದೇವೇಗೌಡರು ಕೊಡಬೇಕು ಅಂತ ಅವ್ರು ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಆಯ್ಕೆಯಾದ್ರೂ ಕೂಡ ರಾಜೀನಾಮೆ ಕೊಡಬೇಕು ಅನ್ನೋದು ಅವರ ವಾದ. ನಾವು ಚುನಾವಣೆ ನಡೆದಿದೆ, ನಾಯಕರನ್ನು ನಾವು ಕೂಡ ಮೀಟ್ ಮಾಡ್ತೀವಿ. ಅವರು ಹೇಗೆ ಹೇಳ್ತಾರೆ ಹಾಗೆ ನಡ್ಕೊಳ್ತೀವಿ. ರಾಜೀನಾಮೆ ಕೊಡಿದ್ರೆ ಕೊಡ್ತೀರಾ ಸರ್? ಓ ಧಾರಾಳು ದೇವೇಗೌಡರು ರಾಜೀನಾಮೆ ಕೊಡಿ ಅಂದರೆ ಕೊಡ್ತೀವಿ. ಅದಕ್ಕೇನಿಲ್ಲ. ಅವ್ರು ಹೇಳ್ತಾ ಇರೋದು ಎಲ್ಲರನ್ನೂ ಸಂಜೆ ಅಷ್ಟು ಕೊಟ್ಬಿಟ್ಟು ಎಲ್ಲದನ್ನು ರಾಜೀನಾಮೆ ಕೊಡೋದು ಮತ್ತೊಂದು ಸರ್ತಿ ಎಲೆಕ್ಷನ್ ಮಾಡಿಸ್ತೀವಿ ಅಂತ. ಅಲ್ಲ, ಅದು ನಾವೆಲ್ಲ ಆ ನಾಯಕರನ್ನ ಮೀಟ್ ಮಾಡ್ತೀವಿ. ದೇವೇಗೌಡರು ಮೀಟ್ ಮಾಡ್ತೀನಿ. ಅವರು ಏನು ಸಜೆಷನ್ಸ್ ಕೊಡ್ತಾರೆ, ಮತ್ತು ನಮ್ಮ ಸಮುದಾಯದ ಸ್ವಾಮೀಜಿಗಳಿದ್ದಾರೆ, ಇನ್ನೂ ಬೇಕಾದಷ್ಟು ಜನ ನಾಯಕರಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದುವರಿತೀವಿ. ಅಲ್ಲ, ಇದು ಚುನಾವಣೆ ಪ್ರಕ್ರಿಯೆ ಮುಗಿದೋಗಿದೆ. ಸೊ ಈ ಪ್ರಕ್ರಿಯೆ ಮುಗಿದೋಗಿರೋದ್ರಿಂದ ಇಂಥ ಹಂತದಲ್ಲಿ ಅದನ್ನು ಮಾಡೋದು ಕಷ್ಟ. ಅದು ಅವರ ನಾಯಕರಿಗೆ ಬಿಡ್ತೀವಿ, ನೋಡೋಣ. ಅವರು ಆ ಥರ ಇಲ್ಲ, ಅಂಥ ಸಮಸ್ಯೆ ಉದ್ಭವಿಸಲ್ಲ. ಬೈಲದಲ್ಲಿ ಆ ಥರದ ಅವಕಾಶವಿಲ್ಲ. ಮತ್ತು ಯಾವುದೇ ಅಧಿಕಾರ, ಈಗ ಇದು 35 ಸದಸ್ಯರಿರುವಂಥ ಒಂದು ಸಮಿತಿ, 18 ಸದಸ್ಯರಿದ್ದರೆ ಅವರು ಅಧಿಕಾರ ನಡೆಸಬಹುದು.
ಈ 18 ಸದಸ್ಯರ ಮೇಲೆ ಅವರಿಗೆ ಏನಾದರೂ ಈಗ ನಾಯಕತ್ವ ಹಿಡಿದಿರೋರ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡ್ರೆ ಅವಿಶ್ವಾಸ ನಿರ್ಣಯ ಮಂಡಿಸಿ ಅವರು ಅಧಿಕಾರ ಹಿಡಿಬೋದು. ಅದು ಮಾಡಬೇಕು. ಅದು ಈ ಸಮಾಜದ ಮುಖಂಡರು ಏನು ಹೇಳ್ತಾರೆ ಅದನ್ನು ನಾವು ಪಾಲಿಸ್ತೇವೆ. ಇದ್ರ ಜೊತೆಗೆ ಸಂಘದ ಹಣಕಾಸು ನಾನು ಅಧಿಕಾರಕ್ಕೆ ಬಂದಾಗ ಈಗೇನು ವರ್ಕಿಂಗ್ ಪ್ರೆಸಿಡೆಂಟು ಮಾಡ್ತಾ ಇದ್ದೀವಿ, ಹಿಂದೆ ಕಾರ್ಯದರ್ಶಿ ಆಗಿದ್ದಂಥ ಬಾಲಕೃಷ್ಣ ಅವರು ಹಾಲಿ ವರ್ಕಿಂಗ್ ಪ್ರೆಸಿಡೆಂಟ್ ಅವರು, ನಾವು ಅಧಿಕಾರ ಹಿಡಿದಂಥ ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿತ್ತು. ಈಗ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ. ನಾವು ಎಲ್ಲ ಈಗ 3,000 ನೌಕರರಿಗೆ ಯಾವುದೇ ತೊಂದರೆ ಇಲ್ದಿರ ಸಂಬಳಗಳನ್ನು ಕೊಡ್ತಾ ಇದ್ದೇವೆ. ನಾನು ಹೇಳಿದ್ನಲ್ಲ, ಈಗಾಗಲೇ 70 ಕೋಟಿಯ ವರ್ಕ್ಸ್ಗಳನ್ನು ಮಾಡಿಸ್ತಾ ಇದ್ದೇವೆ. ಸೊ ಹಾಗಾಗಿ ಒಂದು ಮೆಂಬರ್ಶಿಪ್ ಅಮೌಂಟು ಸುಮಾರು 65 ಕೋಟಿ ಡಿಪಾಸಿಟ್ನಲ್ಲಿ ಇಟ್ಟಿದ್ದೇವೆ. BITಯ ಹಣಕಾಸಿನ ಪರಿಸ್ಥಿತಿ ಕೂಡ ತುಂಬ ಸುಧಾರಿಸಿದೆ. ಸೊ ಈಗ ಕೆಲವು ಸಂಸ್ಥೆಗಳು ತುಂಬ ಮುಚ್ಚುವಂಥ ಪರಿಸ್ಥಿತಿ ಬಂದೋಗಿತ್ತು. ಫಿಸಿಯೋಥೆರಪಿ ಕಾಲೇಜು ಮತ್ತು ಫಾರ್ಮಸಿ ಕಾಲೇಜು, ಈ ಕಾಲೇಜುಗಳ ಹಣಕಾಸಿನ ಪರಿಸ್ಥಿತಿ ಕೂಡ ಈಗ ತುಂಬ ಚೆನ್ನಾಗಿದೆ. ಇದು ನಾವು ಈ ಆಡಳಿತ ವಹಿಸಿಕೊಂಡ ಮೇಲೆ ಮಾಡಿದಂಥ ಕೆಲವು ಸುಧಾರಣೆಗಳು. 30 ತಿಂಗಳ ಅವಧಿಗೆ ಈ ಒಂದು ದಿವಸ ನಡೆದಂಥ ಒಂದು ಸಭೆಯಲ್ಲಿ ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಡಾಕ್ಟರ್ ಅಪ್ಪಾಜಿ ಗೌಡ್ರಿಗೆ, ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರುವಂಥ ಹುಲ್ಲೂರು ಮಂಜುನಾಥ್ರವ್ರಿಗೆ, ಅದೇ ರೀತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಪ್ರಸನ್ನ ಅವ್ರಿಗೆ, ಶಶಿಕಿರಣ್ ಅವ್ರಿಗೆ, ಸಹ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರುವಂಥ ನಾರಾಯಣಮೂರ್ತಿರವ್ರಿಗೆ, ಖಜಾಂಚಿಗಳಾಗಿ ಹಿರಿಯ ಸದಸ್ಯರಾಗಿ ಆಯ್ಕೆಯಾಗಿರುವಂಥ ಕಾಳೇಗೌಡರಿಗೆ, ಈ ಸಂದರ್ಭದಲ್ಲಿ ನಾನು ಈ ಒಂದು ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಗೌರವಾನ್ವಿತವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವರ ಆಯ್ಕೆಗೆ ಸಹಕರಿಸಿರುವಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಾಧ್ಯಮದವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಈಗಾಗಲೇ ಮಾನ್ಯ ಅಧ್ಯಕ್ಷರು ಕಳೆದ 30 ತಿಂಗಳ ಅವಧಿನಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಶೈಕ್ಷಣಿಕವಾಗಿ, ಅದೇ ರೀತಿ ಈ ಒಂದು ಸಮಾಜದಲ್ಲಿ ಸಾಧನೆ ಮಾಡಿದಂಥ ಸಾಧಕರ ಗೌರವವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಯಾವ ರೀತಿ ಮಾಡಿದೆ ಅಂತಕ್ಕಂಥ ಭಾವನೆಯನ್ನು ಮಾನ್ಯ ಡಾಕ್ಟರ್ ಅಪ್ಪಾಜಿ ಗೌಡರು ತಮ್ಮ ಮುಂದೆ ಈಗಾಗಲೇ ಪ್ರಸ್ತಾಪಿಸಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘಕ್ಕೆ 100 ವರ್ಷಕ್ಕಿಂತಲೂ ಕೂಡ ಹೆಚ್ಚಿನ ಒಂದು ಇತಿಹಾಸ ಇದೆ. ಕೇವಲ ಈ ಒಂದು ಸಂಘ ಬೆಂಗಳೂರಿಗೆ ಸೀಮಿತವಾಗಿರಬಾರ್ದು. ಇವತ್ತು 12 ಜಿಲ್ಲೆಗಳಲ್ಲಿ ಒಕ್ಕಲಿಗ ಸಮುದಾಯ ಇರುವಂಥ ಸಂದರ್ಭದಲ್ಲಿ ಆ ಜಿಲ್ಲೆಗಳಲ್ಲೂ ಕೂಡ ಬಡ ರೈತರ ಒಕ್ಕಲಿಗ ಸಮಾಜದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅನುಕೂಲ ಆಗೋ ದೃಷ್ಟಿನಲ್ಲಿ ಇವತ್ತು 12 ಜಿಲ್ಲೆಗಳಲ್ಲೂ ಕೂಡ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಿದೆ. ಅದನ್ನು ಮಾನ್ಯ ಅಧ್ಯಕ್ಷರು ಈಗಾಗಲೇ ತಿಳಿಸಿದ್ದಾರೆ. ಸುಮಾರು 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ 2.5 ವರ್ಷದ ಅವಧಿಯಲ್ಲಿ ಇವತ್ತು ಡೆವಲಪ್ಮೆಂಟ್ಗೆ ಅವಕಾಶ ಆಗಿದೆ. ಇವತ್ತು ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ಗೆ ಅವಕಾಶ ಆಗಿದೆ. ವಿಶೇಷವಾಗಿ ಅದು ಶ್ರೀಗಂಧದ ಕಾವಲಿನಲ್ಲಿ ದಿವಂಗತ ಕೆಂಗಲ್ ಹನುಮಂತಯ್ಯನವರ ಹೆಸರಿನಲ್ಲಿ ಒಂದು ಆಸ್ಪತ್ರೆ ಮಾಡಿರೋ ಒಂದು ಉದ್ದೇಶ, ಮುಂದಿನ ದಿನಗಳಲ್ಲಿ ಅಲ್ಲೊಂದು ನೂತನ ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ಮಾನ್ಯ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕಾರಿ ಸಮಿತಿ ತೀರ್ಮಾನವನ್ನು ಮಾಡಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನಮಗೆ ಒಂದು ಬೇಸರ ಏನಪ್ಪ ಅಂದರೆ, ನಾನು ಯಾಕೆಂದರೆ ಮಾಧ್ಯಮದವರಿಗೆ ನಾವು ವಿಶೇಷವಾದಂಥ ಗೌರವವನ್ನು ನಾವು ಇಟ್ಕೊಂಡಿರ್ತಕ್ಕಂಥವ್ರು. BTVನಲ್ಲಿ ಇತ್ತೀಚೆಗೆ 5-6 ದಿವಸಗಳಲ್ಲಿ ನಮಗೆ ಬಂದಂಥ ಒಂದು ಸಂದರ್ಭ ಒಂಥರ ಮಾನಸಿಕವಾಗೂ ಕೂಡ ಒಂದು ಆತಂಕಕ್ಕೆ ಒಳಗಾಗುವಂಥ ಸಂದರ್ಭ ಬಂತು. ಏಕೆಂದರೆ ಇವತ್ತು ಏನಾದರೂ ಸತ್ಯಾಸತ್ಯತೆ, ಏಕೆಂದರೆ ಬೇರೆ ಈಗ 13 ಜನ ಈ ಒಂದು ಚುನಾವಣಾ ಪ್ರಕ್ರಿಯೆಯಿಂದ ಹೊರಗುಳಿದಿದ್ದಾರೆ. ಒಂದು ರೀತಿ ನನಗೆ ತಿಳಿದಿರೋಂಗೆ ಒಂದು ಪರೋಕ್ಷವಾಗಿ ಸಹಕಾರ ಮಾಡಿದ್ದಾರೆ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಯಾಕೆಂದರೆ ಅವ್ರಿಗೂ ಕೂಡ ಯಾವುದೇ ಒಂದು ವಿಚಾರಗಳನ್ನು ಮಾತಾಡಬೇಕಾದ್ರೆ ಈ ಸಂಸ್ಥೆ ಮೇಲೆ ಏನಾದರೂ ಕೂಡ ಪರಿಣಾಮ ಬೀರುತ್ತಾ ಇಲ್ವಾ ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಮಾತನಾಡ್ತಕ್ಕಂಥ ಸೂಕ್ತ ಅಂತ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ನಾನೇನು ಅವ್ರ ಬಗ್ಗೆ ಏನು ಬೇರೆ ರೀತಿ ಕೂಡ ಅವರು ಹಿರಿಯರಿದ್ದಾರೆ, ಮತ್ತೊಂದಿದ್ದಾರೆ, ಏನೇ ವೈಯಕ್ತಿಕವಾದ ವಿಚಾರಗಳಿದ್ದರೂ ಈ ಚೌಕಟ್ಟಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. ಇವತ್ತು ಈ ಸಮಾಜದ ಅಗ್ರಗಣ್ಯ ನಾಯಕರಾದಂಥ ದೇವೇಗೌಡರ ಒಂದು ಆಶೀರ್ವಾದ, ಬಹುಶಃ ಇಂದಿನ ಮಾಜಿ ಮುಖ್ಯಮಂತ್ರಿಗಳು SM ಕೃಷ್ಣ ಅವರಿದ್ದಾರೆ, ಅದೇ ರೀತಿ ಕುಮಾರಣ್ಣವರು, ಅಗ್ರಗಣ್ಯ ನಾಯಕ ಕುಮಾರಣ್ಣವರು, ರೇವಣ್ಣವರು, ಅಶೋಕ್ ಅವರು, ಈಗ ಅಲ್ಲಿ ಈ ಘನ ಸರ್ಕಾರದ ಗೌರವಾನ್ವಿತ ಇಂಧನ ಸಚಿವರಾದಂಥ DK ಶಿವಕುಮಾರ್ ಅವರಿಂದ ಹಿಡಿದು ಅಂಬರೀಷ್ ಅವರಿಂದ ಹಿಡಿದು
ಆಡಳಿತಾತ್ಮಕವಾಗಿ ನಮ್ಮ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಅವರ ಪೂರ್ಣ ಸಹಕಾರ ಆಶೀರ್ವಾದ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೇರವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಮೆಂಬರಿಂದ ಕಲೆಕ್ಟ್ ಆದಂಥ ಹಣ ಎಲ್ಲೋ ಒಂದು ಕಡೆ ದುರುಪಯೋಗ ಆಗಿದೆ ಅಂತಲೂ ಕೂಡ ಕೆಲವು ಕಡೆ ಪ್ರಸ್ತಾಪ ಮಾಡಿದ್ದಾರೆ ವಿಚಾರ. ಅದರಿಂದ ಅಂಥವು ಯಾವುದೂ ಕೂಡ ವ್ಯತ್ಯಾಸ ಆಗದ ರೀತಿ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಂಘ ಒಂದು ಉತ್ತಮ ದಾರಿನಲ್ಲಿ ನಡೀತಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಈ ಹಿಂದೆ ಸುಮಾರು 20 ತಿಂಗಳ ಅವಧಿಯಲ್ಲಿ ನಾನು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಅವರಿಗೆ ಜೊತೆಯಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳ ರೀತಿಯಲ್ಲಿ ಎಲ್ಲ ಸದಸ್ಯಗಳ ಸಹಕಾರದಿಂದ ಕೆಲಸವನ್ನು ನಿರ್ವಹಿಸಿದ್ದೀವಿ. ಅದೇ ರೀತಿ ಎಲ್ಲ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ಸ್ಗಳು ಕೂಡ ತುಂಬ ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡಿದ್ದಾರೆ. ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಅವರು ಹೇಳಿ ಸರಿಪಡುವಂಥ ಕೆಲಸ ಅವ್ರಿಗೂ ಕೂಡ ಇರುತ್ತೆ. ಏಕೆಂದರೆ ಇವತ್ತು ಬಿ ಟಿ ವಿನಲ್ಲೂ ಕೂಡ ಪೂಜ್ಯ ದೇವೇಗೌಡರ ಬಗ್ಗೆ ಕೂಡ ಹೇಳಿದ್ದಾರೆ. ಬಹುಶಃ ಅಧ್ಯಕ್ಷರು ನಿರಂತರವಾಗಿ ಸಂಘದ ಚಟುವಟಿಕೆಗಳ ವಿಚಾರದಲ್ಲಿ ದೇವೇಗೌಡರ ಜೊತೆ ಯಾವಾಗಲೂ ಕೂಡ ಸಂಪರ್ಕದಲ್ಲಿದ್ದಾರೆ. ಇಲ್ಲೇನಾದರೂ ಒಂದು ಪರಿಸ್ಥಿತಿ ಏನಾದರೂ ಒಂದು ಉಲ್ಬಣಗೊಂಡ್ರೆ ಅವರ ಮಾರ್ಗದರ್ಶನ ಅವರ ಸಹಕಾರವನ್ನು ಪಡ್ಕೊಂಡು, ಯಾಕೆಂದರೆ ಅವ್ರಿಗೆ ಈ ಸಂಘಕ್ಕೂ ಕೂಡ ಹಿಂದೆ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು, ಮತ್ತೊಂದು ಇರ್ಬೋದು, ಸಂಘದ ಚಟುವಟಿಕೆಗಳಿಗೆ ಹೆಚ್ಚಿನ ಸಹಕಾರವನ್ನು ಅವ್ರು ಮಾಡಿದ್ದಾರೆ. ಬಹುಶಃ ಇಂದಿನ ಸಮಾಜದ ಗಣ್ಯರು ಕೂಡ ಮಾಡಿದ್ದಾರೆ. ಅವರ ಸಲಹೆ ಸಹಕಾರದಿಂದ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆಯ ರೀತಿ ಅವರು ನಡೆಸ್ಕೊಂಡಿದ್ದಾರೆ. ಈ ಆಡಳಿತಾತ್ಮಕವಾದಂಥ ವ್ಯವಸ್ಥೆ ಹಿಂದೆ ದೇವೇಗೌಡರ ಒಂದು ಮಾರ್ಗದರ್ಶನವನ್ನು ಕೂಡ ಪಡೆದು ಇಲ್ಲಿಯ ಪರಿಸ್ಥಿತಿಗಳನ್ನು ಕೂಡ ತಿಳಿಸಿ ಮಾನ್ಯ ಅಪ್ಪಾಜಿಗೌಡರು ಮುಂದಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವ್ರನ್ನೂ ಕೂಡ ಅವರು ಭೇಟಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಸಂಘದ ವಿಚಾರದಲ್ಲಿ ಒಂದು ಒಳ್ಳೆಯ ಭಾವನೆಯಲ್ಲಿ ಒಗ್ಗಟ್ಟಾಗಿ ಹೋಗಿ ಹೋಗ್ತಕ್ಕಂಥ ಭಾವನೆಯನ್ನು ಹೇಳಿದ್ದಾರೆ ಹೊರತು ಬೇರೆ ಒಂದು ಯಾವುದೇ ದೃಷ್ಟಿನಲ್ಲೂ ಕೂಡ ಹೇಳಿಲ್ಲ. ರೇವಣ್ಣವರು, ಡಿ ಕೆ ಶಿವಕುಮಾರ್ ಅವರು, ಎಸ್ ಎಂ ಕೃಷ್ಣ ಅವರು, ವಿಶೇಷವಾಗಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು, ನಮ್ಮ ಸಮಾಜದ ಪೂಜ್ಯ ಗುರುಗಳಾದಂಥ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದನೂ ಕೂಡ ಒಂದು ಸಂಘ ಒಳ್ಳೆಯದಾಗಿ ಬೆಳೀಲಿ ಅಂತ ಒಂದು ಆಶೀರ್ವಾದ ಮಾಡಿದ್ದಾರೆ. ಅವರ ಸಲಹೆ, ಮಾರ್ಗದರ್ಶನ, ಸೂಚನೆಯಂತೆ ಅವರ ಅಧ್ಯಕ್ಷತೆಯಲ್ಲಿ ಸಂಘ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ದಯಮಾಡಿ ಮಾಧ್ಯಮದ ಸನ್ಮಿತ್ರರಲ್ಲೂ ಕೂಡ ವಿನಂತಿ, ಸಂಘದ ಹಿತದೃಷ್ಟಿಯಿಂದ ನಿಮ್ಮ ಪೂರ್ಣ ಸಹಕಾರ ಇರಬೇಕು ಅಂತಲೂ ಕೂಡ ಕೈ ಮುಗಿದು ವಿನಂತಿ ಮಾಡ್ತೀನಿ.